ಪೋರ್ಷನ್ಸ್ ಶೇರ್ ಮಾಡಿದ್ದೆ. ಸೊ ಇದೊಂದು ಲಾಸ್ಟ್ ಪೋರ್ಷನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವಿವಾಗ ಕುಕ್ಕೆಯಿಂದ ನೆಕ್ಸ್ಟ್ ಕುಕ್ಕೆ ಅಲ್ಲ, ಉಡುಪಿಯಿಂದ ನಾವಿವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗಬೇಕಾದ್ರೂ ಕೂಡ ಅದೇ ರೋಡ್ನಲ್ಲಿ ಹೋದ್ವಲ್ಲ. ಸೊ ಪಾಪು ಎಲ್ಲ ನೀಟಾಗಿ ನೋಡ್ತಾ ಇದ್ದಾನೆ, ತೋರಿಸ್ತಾ ಇದ್ದೆ ನೋಡು ಅಂತ ಹೇಳಿಬಿಟ್ಟು. ನನಗೆ ನೀರಂದರೆ ಇಷ್ಟ ಅಲ್ವಾ, ಅದರಿಂದ ನೋಡ್ತಾ ಇದ್ದ ನಿಂತ್ಕೊಂಡು. ಸೊ ನಾವಿವಾಗ ಸ್ವಲ್ಪ ನಿಲ್ಲಿಸಿ ಇಲ್ಲಿ ಟೀ ಕುಡಿಯೋಣ ಅಂತ ಹೇಳಿ ನಿಲ್ಸಿದ್ದೀವಿ. ಆ್ಯಂಡ್ ಟಿಫನ್ ಕೂಡ ಮಾಡ್ಕೊಳ್ಬೇಕು, ಮುಂದೆ ಎಲ್ಲಾದರೂ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಬರೀ ಟೀ ತೊಗೊಂಡ್ವಿ ಅಷ್ಟೇ. ಬಿಕಾಸ್ ಸ್ವಲ್ಪ ದೂರ ಐತಲ್ಲ, 100 ಕಿಲೋಮೀಟರ್ಸ್ ಇಲ್ಲಿಂದ. ಅದರಿಂದ ಮಧ್ಯದಲ್ಲೇ ಸ್ವಲ್ಪ ಹೊತ್ತು ಬ್ರೇಕ್ಗಳನ್ನ ತಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಧರ್ಮಸ್ಥಳಕ್ಕೆ ಒಂದು ಪ್ಲೇಸ್ಗೆ ಹೋಗಿ ಆ್ಯಂಡ್ ಕುಕ್ಕೆಗೆ ಹೋಗಿ ಮನೆಗೆ ಹೊರಡೋದು ಅಂತ ಅಂದ್ಕೊಂಡಿದ್ದೀವಿ. ಸಂಜೆ ಅಷ್ಟರಲ್ಲಿ ಎಲ್ಲ ಪ್ಲೇಸಸ್ ಕವರ್ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ನೈಟ್ ಟ್ರಾವೆಲ್ ಮಾಡೋದು. ಸೊ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗೋದು ಅಂದರೆ ಧರ್ಮಸ್ಥಳದಲ್ಲೇ. ಬಟ್ ನಾವು ಬೇಡ ಅಂತ ಅಂದ್ಕೊಂಡ್ವಿ, ಕುಕ್ಕೆಗೆ ಹೋಗೋಣ ಅಂತ. ಬಟ್ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರಲ್ಲ, ಅದರಿಂದ ಇನ್ನೇನು ಒಂದು 2 ಅವರ್ಸ್ ಜಾಸ್ತಿ ಆಗ್ಬೋದು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ಆ್ಯಂಡ್ ನೆಕ್ಸ್ಟು ಹೋಗ್ತಾ ಎಲ್ಲಾದರೂ ಟಿಫನ್ ತೊಗೊಂಡು ಹೋಗಬೇಕು. ಪಾಪು ಈಗ ಮಲಗಿದ್ದಾನೆ, ಅವ್ನು ಎದ್ಮೇಲೆ ತಿನ್ನಿಸೋಣ ಅಂತ ಹೇಳಿ ಅವ್ನು ಎದ್ಮೇಲೆ ಟಿಫನ್ ತಿಂದ್ಕೊಂಡು ಬಂದ್ವಿ. ಇವಾಗ ಆಲ್ಮೋಸ್ಟ್ ಧರ್ಮಸ್ಥಳದಲ್ಲಿ ರೀಚ್ ಆಗಿದ್ದೀವಿ. ಇವಾಗ ಹೋಗಿ ಸ್ವಲ್ಪ ಕೆರೆ ಹತ್ರ ಹೋಗಬೇಕು. ಅಲ್ಲಿ ಹೋಗಿ, ಕೆರೆ ಅಲ್ಲ ನದಿ ಸಾರಿ, ಅಲ್ಲಿಗೆ ಹೋಗಿ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಎಲ್ಲರೂ ಅಲ್ಲೇ ಸ್ನಾನ ಮಾಡ್ಕೊಂಡು ಬಂದಿದ್ವಿ. ಪಾಪುಗೆ ಸ್ವಲ್ಪ ಅಲ್ಲೇ ಕೈ ಕಾಲೆಲ್ಲ ತೊಳೆದ್ಬಿಟ್ಟು ಮತ್ತೆ ಡ್ರೆಸ್ ಚೇಂಜ್ ಮಾಡೋಣ ಕೆರೆ ಹತ್ರ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ಇಲ್ಲಿ ಬಂದಿದ್ದೀವಿ. ಅಂದರೆ ನೀರು ಅಷ್ಟು ಜಾಸ್ತಿ ಇರಲಿಲ್ಲ, ಅದರಿಂದ ಯಾರೂ ಅಲ್ಲಿ ಹೋಗೋದು ಬೇಡ ಅಂತ ಅಂದ್ಕೊಂಡು, ಬಿಕಾಸ್ ಅಷ್ಟು ಕ್ಲೀನ್ ಕೂಡ ಇರಲಿಲ್ಲ. ಸೊ ಆಮೇಲೆ ಸ್ವಲ್ಪ ಕ್ರೌಡ್ ಕೂಡ ಕಡಿಮೆ ಆಯಿತು. ಆ್ಯಂಡ್ ಅಲ್ಲಿ ನೀರಲ್ಲಿ ಓವರ್ಫ್ಲೋ ಆಗ್ತಿತ್ತಲ್ಲ, ಆ ಕಡೆಯಿಂದ ಈ ಸೈಡ್ಗೆ ಬರ್ತಾಯಿತ್ತು. ಸೊ ಅಲ್ಲೆಲ್ಲ ನೀರು ಕ್ಲೀನ್ ಆಗ್ತಿತ್ತಲ್ಲ, ಆ ಕಡೆ ಕರ್ಕೊಂಡೋಗಿ ಪಾಪುನ ಒಂದು ಸ್ವಲ್ಪ ಕಾಲು ಕೈ ಎಲ್ಲ ತೊಳೆದು ಅವನಿಗೆ ಸ್ವಲ್ಪ ಫೇಸ್ ವಾಶ್ ಮಾಡಿ, ಬಿಕಾಸ್ ವಾಮಿಟ್ ಮಾಡಿಬಿಟ್ಟ. ಅಲ್ಲಿ ಸ್ವಲ್ಪ ಘಾಟ್ ಸೆಕ್ಷನ್ ಇರೋದ್ರಿಂದ ಕರ್ವ್ಸ್ ಇರ್ತಾವಲ್ಲ ರೋಡ್ನಲ್ಲಿ, ಹಿಂದೆ ಕೂರಿಸ್ಬಿಟ್ಟಿದ್ದೆ ಅವನ್ನ. ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದಾಗಿಂದನೂ ಮುಂದೆನೇ ಕೂತಿದ್ದ. ಒಂದು 10 ಮಿನಿಟ್ಸ್ ಹಿಂದೆ ಕೂತಿದ್ದಕ್ಕೆ ವಾಮಿಟ್ ಮಾಡ್ಕೊಂಡ್ಬಿಟ್ಟ. ಸೊ ಅದರಿಂದ ಸ್ವಲ್ಪ ಸ್ಮೆಲ್ ಅನ್ನಿಸ್ತಿತ್ತು. ಇಲ್ಲೇ ಸ್ನಾನ ಮಾಡಿಸೋಣ ಅಂತ ಕರ್ಕೊಂಡು ಬಂದ್ವಿ. ಸೊ ಇವತ್ತೇ ಫಸ್ಟ್ ಟೈಮ್ ಅವ್ನಿಗೆ ಕೋಲ್ಡ್ ವಾಟರ್ನಲ್ಲಿ ಬಿಡ್ತಿರೋದು. ಅಂದರೆ ಸ್ಟ್ಯಾಗ್ನೆಂಟ್ ವಾಟರ್ ಅಂದರೆ ಶೀತ ಆಗುತ್ತಂತೆ. ಸೊ ಈ ರೀತಿ ಹರಿತಿರೋ ನೀರಾದರೆ ಏನಾಗಲ್ಲ, ಮಾಡಿಸು ಅಂತ ಅಂದರು. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಕುಕ್ಕೆಗೆ ಹೋಗಬೇಕು. ಸೊ ಅವ್ನಿಗೆ ಇಲ್ಲಿ ಸ್ವಲ್ಪ ಸೆಕೆ ಇರುತ್ತಲ್ಲ, ಅದರಿಂದ ಪ್ಯಾಂಟ್ ಹಾಕಲಿಲ್ಲ. ಒಂದು ಲೈಟಾಗಿ ಸ್ವಲ್ಪ ತೆಳ್ಳಗಿರೋ ಅಂಥದ್ದು ಒಂದು ಡ್ರೆಸ್ ಹಾಕಿದೆ ಅವನಿಗೆ. ಸೊ ಇಲ್ಲಿ ವೆಯ್ಟ್ ಮಾಡಬೇಕಾದ್ರೆ ಸ್ವಲ್ಪ ಫೀಡ್ ಮಾಡಿಸೋಣ ಅವನಿಗೆ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೆ ಫೀಡಿಂಗ್ ರೂಮ್ಗೆ ಅಂತ ಹೇಳಿ. ಸೊ ಅದೊಂದು ಒಳ್ಳೆ ಫೆಸಿಲಿಟಿ. ಎಲ್ಲ ಕಡೆ ಆ ರೀತಿ ರೂಮ್ಸ್ ಇದ್ದರೆ ಕಂಫರ್ಟಬಲ್ ಆಗಿರುತ್ತೆ, ಇಲ್ಲ ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ಇಲ್ಲಿ ದರ್ಶನ ಎಲ್ಲ ಮುಗೀತು, ಇವಾಗ ಹೋಗ್ತಾ ಇದ್ದೀವಿ. ಇವಾಗ ನಾವು ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಂಡ್ ಆನ್ ದ ವೇ ಸಿಕ್ತಲ್ಲ, ಅದರಿಂದ ಹೋಗೋಣ ಅಂತ. ಬಟ್ ಪಾಪು ಮಲಗಿದ್ದ ನಾವು ಕಾರಿಂದ ಬಂದಾಗ, ಇವಾಗಿದ್ದ. ಸೊ ಇನ್ನೂ ಸ್ವಲ್ಪ ಡಲ್ ಆಗಿದ್ದಾನೆ. ಆ್ಯಂಡ್ ನೋಡಬೇಕು, ಇಲ್ಲಿ ಬಿಟ್ಟರೆ ಚೆನ್ನಾಗಿ ಆಟ ಆಡ್ತಾನೆ ಅನಿಸುತ್ತೆ. ಸೊ ಅಲ್ಲಿ ಬೆಲ್ಸ್ ಎಲ್ಲ ಕಟ್ಟಿದ್ರಲ್ಲ, ನೋಡ್ಕೊಂಡು ಆಟ ಆಡ್ತಾ ಇದ್ದ. ಸೊ ಆಟ ಆಡಲಿ ಒಂದು 5 ಮಿನಿಟ್ಸ್ ಅಂತ ಹೇಳಿಬಿಟ್ಟು ಕೂರಿಸ್ಕೊಂಡು ಕೂತಿದ್ದೆ. ಸೊ ಎಲ್ಲ ಹೊಸ್ದಾಗಿ ಕಾಣ್ತಿತ್ತಲ್ಲ. ಆ್ಯಂಡ್ ತುಂಬ ವೆರೈಟೀಸ್ ಆಫ್ ಬೆಲ್ಸ್ ಇದ್ವು, ಅಂದರೆ ಗಂಟೆಗಳಿದ್ವಲ್ಲ. ಸೊ ಎಲ್ಲವನ್ನು ಮುಟ್ಟೋದು ಆ್ಯಂಡ್ ಬೆಲ್ ಮಾಡೋದು, ಈ ರೀತಿ ಮಾಡಿ ಆಟ ಆಡ್ತಾ ಇದ್ದ. ಆ್ಯಂಡ್ ಸ್ವಲ್ಪ ಪ್ರಸಾದ ಕೂಡ ತೊಗೊಂಡು ಬಂದ್ವಿ. ಅಂದರೆ ಇಲ್ಲಿ ಪ್ರಸಾದ ಚೆನ್ನಾಗಿರುತ್ತೆ. ಸೊ ಅವಲಕ್ಕಿನ ಯೂಸ್ ಮಾಡ್ಕೊಂಡು ಒಂದು ಸ್ವೀಟ್ ಮಾಡಿರ್ತಾರೆ, ಇಷ್ಟ ನನಗದು. ಆ್ಯಂಡ್ ಅದನ್ನು ತಗೊಂಡ್ವಿ. ಸೊ ಇವಾಗ ಇಲ್ಲಿಂದ ಹೊರಡೋದು. ಮಧ್ಯಾಹ್ನದ ಊಟ ಧರ್ಮಸ್ಥಳದಲ್ಲಿ ಪ್ರಸಾದ ಊಟ ಮಾಡ್ಕೊಂಡ್ವಿ. ಇವಾಗ ಕುಕ್ಕೆನಲ್ಲಿ ಇಲ್ಲಿ ಹೊಳೆ ಹತ್ರ ಬಂದ್ವಿ, ಬಿಕಾಸ್ ಇಲ್ಲಿ ಫಿಶಸ್ ಇರುತ್ತೆ. ಆ್ಯಂಡ್ ಪಾಪುಗೆ ದೇವಸ್ಥಾನ ಈ ರೀತಿದು ಕರ್ಕೊಂಡು ಹೋಗೋದ್ಕಿಂತ ಅವನಿಗೆ ಈ ಥರ ಅನಿಮಲ್ಸ್ ಇದೆಲ್ಲ ಇಷ್ಟ ಆಗುತ್ತಲ್ಲ, ನೀರು ಎಲ್ಲ. ಸೊ ಅದರಿಂದ ನಾವು ಇಲ್ಲಿ ಕರ್ಕೊಂಡು ಬಂದ್ವಿ ಇವಾಗ. ಅಲ್ಲೆಲ್ಲ ಫೀಡ್ ಮಾಡ್ತಾಯಿದ್ರು ಮೀನುಗಳಿಗೆ, ಅಂದರೆ ಪುರಿ ಹಾಕೋದು ಹೀಗೆಲ್ಲ ಮಾಡ್ತಾಯಿದ್ರು. ಸೊ ನೋಡ್ತಾ ಇದ್ದಾನೆ.
ಸೊ ಅಲ್ಲಿ ಫಿಶ್ ಎಲ್ಲ ತೋರಿಸಿದ ನಂತರ ಅವ್ನಿಗೆ ಸ್ವಲ್ಪ ಹಾಲು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹೋಟೆಲ್ ಹತ್ರ ಒಂದು ಸ್ವಲ್ಪ ಹಾಲನ್ನ ರೆಡಿ ಮಾಡೋಕ್ಕೆ ಹೇಳಿದ್ವಿ ಅವ್ರಿಗೆ ವಿತೌಟ್ ಶುಗರ್ನ. ಸೊ ಅವರು ಮಾಡಿಕೊಡ್ತೀವಿ ತಣ್ಣಗಾಗುತ್ತೆ ಅಂತ ಹೇಳಿದ್ರಲ್ಲ, ಅಲ್ಲಿವರೆಗೂ ಇಲ್ಲಿ ಸ್ವಲ್ಪ ಓಡಾಡೋಣ ಅಂತ ಬಂದ್ವಿ. ಸೊ ಆಲ್ಮೋಸ್ಟ್ ಮಳೆ ಬರೋ ಥರ ಆಗಿದೆ. ಮಳೆ ಬರುತ್ತೆ ಅನ್ಸುತ್ತೆ. ನಾವು ದರ್ಶನ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಇಲ್ಲಿ ಕ್ಲೀನಾಗಿತ್ತು ಧರ್ಮಸ್ಥಳದಲ್ಲಿ. ಅಂದರೆ ಸ್ವಲ್ಪ ಬಟ್ಟೆಗಳೆಲ್ಲ ಅದು ಇದು ಎಸ್ತಿ ಪಲ್ಯೂಟ್ ಮಾಡಿಬಿಟ್ಟಿದ್ರು ಹೊಳೆ ಹತ್ರ. ಬಟ್ ಇಲ್ಲಿ ಚೆನ್ನಾಗಿತ್ತು. ಆ್ಯಂಡ್ ಹಾಲು ತಣ್ಣಗಾಗೋ ಅಷ್ಟೊತ್ತಿಗೆ ಪಾಪು ಇಲ್ಲೂ ಕೂಡ ಆಟ ಆಡಿಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ. ಸೊ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಆ್ಯಂಡ್ ಅಪ್ಪ ಮಗ ಇಬ್ಬರೂ ನೀರಿನಲ್ಲಿ ಆಟ ಆಡ್ತಾ ಇದ್ದಾರೆ. ಅಂದರೆ ಇಲ್ಲೂ ಕೂಡ ಹೆದರ್ತಾ ಇದ್ದಾನೆ ಡೀಪ್ ಇದೆ ಅಂತ ಹೇಳಿಬಿಟ್ಟು. 5 ಮಿನಿಟ್ಸ್ ನೋಡ್ತಾನೆ, ಆಮೇಲೆ ಚೆನ್ನಾಗಿ ಆಟ ಆಡ್ತಾನೆ. ಸೊ ಆಟ ಆಡಿದ್ದೆಲ್ಲ ಆಯಿತು. ಆ್ಯಂಡ್ ಅವನಿಗೆ ಆಮೇಲಿಂದ ಒಂದು ಡ್ರೆಸ್ ಚೇಂಜ್ ಮಾಡಬೇಕು. ದೇವಸ್ಥಾನದಿಂದ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿ ಒಂದು ಫುಲ್ ಸ್ಲೀವ್ ಟಿ ಶರ್ಟ್ ಹಾಕಿ ಪ್ಯಾಂಟ್ ಹಾಕಬೇಕು ಅವನಿಗೆ ಡೈಪರ್ ಯೂಸ್ ಮಾಡಿ. ಬಿಕಾಸ್ ಇವಾಗ ಹೊರಡ್ತೀವಲ್ಲ, ಇಲ್ಲಿ ಅಂದರೆ ಸೆಕೆ ಇರುತ್ತೆ. ಹತ್ತತ್ರ ನಾವು ಇಲ್ಲಿಂದ ಒಂದು 50 ಕಿಲೋಮೀಟರ್ಸ್ ಮುಗಿದ್ಮೇಲೆ ಮತ್ತೆ ನಮ್ಮ ಕಡೆ ಎಲ್ಲ ಚಳಿ ಶುರು ಆಗುತ್ತಲ್ಲ, ಅದರಿಂದ ಸ್ವಲ್ಪ ಬೆಚ್ಚಗಿರಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಇವಾಗ ಕುಕ್ಕೆಗೆ ಬಂದು ದರ್ಶನ ಎಲ್ಲ ಮುಗೀತು. ಆ್ಯಂಡ್ ಹಿಂದೆ ಒಂದು ದೇವಸ್ಥಾನ ಇದೆಯಲ್ಲ ಹೊಳೆ ಹತ್ರ, ಅಲ್ಲೂ ಹೋಗಿ ಬರೋಣ ಅಂತ ಬಂದ್ವಿ. ಅಂದರೆ ತುಂಬ ಫಿಶಸ್ ಎಲ್ಲ ಒಂದೇ ಕಡೆ ಮರಿಗಳೆಲ್ಲ ಆಟ ಆಡ್ತಾ ಇದ್ವು. ಆ್ಯಂಡ್ ಅದನ್ನು ಪಾಪುಗೆ ತೋರಿಸ್ತಾ ಇದ್ದೀವಿ. ಸೊ ನಾವು ನೆಕ್ಸ್ಟ್ ಒಂದು ಪ್ಲ್ಯಾನ್ ಮಾಡಿದ್ವಿ ಇದೇ ರೀತಿ. ಸೊ ಅಲ್ಲಿಗೆ ಕರ್ಕೊಂಡು ಹೋದಾಗ ಅವ್ನಿಗೆ ಇಷ್ಟ ಆಗುತ್ತೆ. ಬಿಕಾಸ್ ಏನು ಟೆಂಪಲ್ಸ್ ಏನೂ ಇರೋದಿಲ್ಲ, ಜಸ್ಟ್ ಅನಿಮಲ್ಸ್ ಅವ್ನಿಗೆ ಏನೇನು ಬೇಕು, ನೀರು, ಪ್ರಾಣಿಗಳು, ಆ ರೀತಿದೊಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ಸ್ಪೈಸಸ್ ಎಲ್ಲ ತೊಗೊಳ್ತಾ ಇದ್ದೀವಿ. ಇಲ್ಲಿ ಶಾಪ್ನಲ್ಲಿ ಸ್ಪೈಸ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಟೆಂಪಲ್ಸಿಗೆ ಬಂದಿದ್ದು ಬೇರೆ ಇಂಟೆನ್ಷನ್ನಿಂದ. ಸೊ ನೆಕ್ಸ್ಟ್ ಟೈಮ್ ಅವ್ನಿಗೆ ಇಷ್ಟ ಆಗೋ ರೀತಿಯೇ ಬರ್ತೀವಿ. ಇವಾಗ ಇಲ್ಲೆಲ್ಲ ಮುಗೀತು. ಆ್ಯಂಡ್ ಇದೊಂದು ಟಾಯ್ ತೊಗೊಂಡ, ಅವ್ರ ಅತ್ತೆ ಹತ್ರ ಕೊಡಿಸ್ಕೊಂಡ, ಅಂದರೆ ನನ್ನ ಹಸ್ಬೆಂಡ್ ತಂಗಿ ಹತ್ರ. ಸೊ ಇವಾಗ ಹೊರಡಬೇಕು, ಮಳೆ ಕೂಡ ಶುರು ಆಗೋ ಥರ ಇದೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.